ಸೋಷಿಯಲ್ ಮೀಡಿಯಾದಲ್ಲಿ ನಟಿ ರಮ್ಯಾ ವಿರುದ್ಧ ಬಾಯಿಗೆ ಬಂದ ಹಾಗೆ ಅಶ್ಲೀಲವಾಗಿ ಮೆಸೇಜ್ ಕಾಮೆಂಟ್ಗಳನ್ನ ಮಾಡಿದ್ದ ಹುಂಡರಿಗೆ ಇದೀಗ ಭಯ ಶುರುವಾಗಿದೆ. ನಟಿ ಹಾಗೆ ಮಾಜಿ ಸಂಸದೆ ರಮ್ಯಾ ನೀಡಿದ್ದ ದೂರು ಇದೀಗ ಸಿಸಿಬಿ ಹೆಗಲೇರಿದೆ. ಹೀಗಾಗಿ ದರ್ಶನ್ ಅಭಿಮಾನಿಗಳು ಅಂತ ಬೀಗ್ತಿದ್ದವರಿಗೆ ಭಯ ಶುರುವಾಗಿದೆ. ರಮ್ಯಾ ಸ್ಯಾಂಡಲ್ವುಡ್ನ ಮೋಹಕ ತಾರೆ. ಒಂದು ಕಾಲದಲ್ಲಿ ದರ್ಶನ್ ಜೊತೆ ಸಿನಿಮಾದಲ್ಲಿ ನಟಿಸಿ ಅಭಿಮಾನಿಗಳನ್ನ ರಂಜಿಸಿದ್ದ ನಟಿ. ದಾಸನ ಜೊತೆ ಹೆಜ್ಜೆ ಹಾಕಿ ಫ್ಯಾನ್ಸ್ನ ಕುಣಿದು ಕುಪ್ಪಳಿಸುವಂತೆ ಮಾಡಿದ್ದ ಹೀರೋಯಿನ್. ಆದರೆ ಇದೀಗ ರಮ್ಯಾ ಸಾರಥಿ ಅಭಿಮಾನಿಗಳ ವಿರುದ್ಧವೇ ಸಮರ ಸಾರಿದ್ದಾರೆ. ಕಾನೂನು ಹೋರಾಟಕ್ಕೆ ಇಳಿದಿದ್ದಾರೆ. ರಮ್ಯಾಗೆ ಡಿ ಫ್ಯಾನ್ಸ್ ಅಶ್ಲೀಲ ಸಂದೇಶ ಕೇಸ್. ಸಿಸಿಬಿಗೆ ಕೇಸ್ ವರ್ಗಾವಣೆ, ತನಿಖೆ ಚುರುಕು. ನಟಿ ರಮ್ಯಾಗೆ ದರ್ಶನ್ ಅಭಿಮಾನಿಗಳು ಬೆದರಿಕೆ ಹಾಕಿದ ಪ್ರಕರಣವನ್ನು ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಇದೀಗ ಈ ಪ್ರಕರಣ ಸಿಸಿಬಿಗೆ ವರ್ಗಾವಣೆಯಾಗಿದೆ. ನಟಿ ರಮ್ಯಾ ದೂರನ್ನ ಸಿಸಿಬಿಗೆ ವರ್ಗಾಯಿಸಲಾಗಿದ್ದು, ಓರ್ವ ಎಸಿಪಿ ನೇತೃತ್ವದಲ್ಲಿ ಪ್ರಕರಣವನ್ನು ಮಾನಿಟರ್ ಮಾಡಲಾಗುತ್ತೆ ಅಂತ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ತಿಳಿಸಿದ್ದಾರೆ. ಕಂಪ್ಲೇಂಟ್ ಫಾರ್ವರ್ಡ್ ಮಾಡಿದ್ದೇವೆ ಮತ್ತು ಸೈಬರ್ ಪೊಲೀಸ್ ಸ್ಟೇಷನ್ ನಮ್ಮ ಸಿಸಿಪಿಎಸ್ ಅಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ನಿನ್ನೆ. ಅದರ ಬಗ್ಗೆ ನಮ್ಮ ಡಿಸಿಪಿ ಲೆವೆಲ್ ಅಧಿಕಾರಿಯವರು ಸೂಪರ್ವೈಸ್ ಮಾಡಿ ಅದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ನಿನ್ನೆ ಸಾಯಂಕಾಲ ಕೇಸ್ ರಿಜಿಸ್ಟರ್ ಆಗಿದೆ. ಈಗ ಅಲ್ಲಿ ನಮ್ಮ ಸಿಸಿಬಿ ಜಾಯಿಂಟ್ ಕಮಿಷನರ್ ಅವ್ರು ನೋಡ್ತಾರೆ. ಅದು ನಿನ್ನೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ, ಅದರ ಪ್ರಕಾರ ಕೆಲಸ ಆಗ್ತಾ ಇದೆ, ಸ್ಟಾರ್ಟ್ ಆಗಿದೆ. ಅವರು ತನಿಖೆ ಚುರುಕುಗೊಳಿಸಿರುವ ಪೊಲೀಸರು ಡೆವಿಲ್ ಅಭಿಮಾನಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ. ಅಶ್ಲೀಲ ಕಮೆಂಟ್ ಬಂದ ಬಹುತೇಕ ಅಕೌಂಟ್ಗಳು ಫೇಕ್ ಅನ್ನೋದು ತಿಳಿದು ಬಂದಿದೆ. ಯುವತಿಯರ ಫೋಟೋ ಬಳಸಿ ನಕಲಿ ಅಕೌಂಟ್ ಕ್ರಿಯೇಟ್ ಮಾಡಲಾಗಿದೆ. ಹೀಗಾಗಿ ಅಶ್ಲೀಲ ಸಂದೇಶ ಕಳಿಸಿದವರ ಐಪಿ ಅಡ್ರೆಸ್ ಪತ್ತೆ ಮಾಡಿ ಮುಂದಿನ ಕ್ರಮ ತೆಗೆದುಕೊಳ್ಳಲು ನಿರ್ಧರಿಸಿದ್ದಾರೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದೇವೆ. ಬಹಳ ಗಂಭೀರವಾಗಿ ಇದನ್ನ ಪರಿಗಣಿಸಬೇಕಾಗ್ತದೆ. ಇಂಥ ಘಟನೆಗಳು ಮುಂದೆ ಆಗಬಾರ್ದಲ್ವಾ? ಇವತ್ತು ರಮ್ಯಾ ಅವರಿಗಾಗಿರ್ಬೋದು ಅಥವಾ ಬೇರೆಯವರಿಗೆ ನಾಳೆ ಆಗಬಹುದು. ಅದು ಎಲ್ಲೋ ಒಂದು ಕಡೆ ಅದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಬೇಕು. ಅದಕ್ಕೆ ಕಮಿಷನರು ಕ್ರಮ ತಗೊಳ್ತಾರೆ. ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಸರ್? ನಾನೇನು ಕೊಟ್ಟಿಲ್ಲ, ಅವರು ಕಮಿಷನರ್ ಕೊಡ್ತಾರೆ. ಆಯೋಗದವರು ಕೂಡ ಪತ್ರ ಬರೆದಿದ್ದಾರೆ. ನಾನು ಅದನ್ನೆಲ್ಲ ಪರಿಗಣಿಸಿ ಪತ್ರ ಬರೆದಿರೋದಕ್ಕೆ ಉತ್ತರ ಕೊಡ್ತಾರೆ. ಕಮಿಷನರು ಕ್ರಮ ತಗೊಳ್ಳೋದಕ್ಕೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅವರಿಗೆ ಸೂಚನೆ ಕೊಡ್ತಾರೆ. ನಾನು ಕೂಡ ಅವರಿಗೆ ಸೂಚನೆ ಕೊಡ್ತೀನಿ, ಇಂಥದ್ದೆಲ್ಲ ನಡೀಬಾರದು ಹಾಗೆ. ಮಾಜಿ ಸಂಸದೆ ಪರ ಅಖಾಡಕ್ಕಿಳಿತ ಮಹಿಳಾ ಕಾಂಗ್ರೆಸ್. ನಟಿ ರಮ್ಯಾಗೆ ದರ್ಶನ್ ಫ್ಯಾನ್ಸ್ ಅಶ್ಲೀಲ ಸಂದೇಶ ಕಳಿಸಿರೋ ಕೇಸ್ಗೆ ಮಹಿಳಾ ಕಾಂಗ್ರೆಸ್ ಎಂಟ್ರಿಯಾಗಿದೆ. ಕರ್ನಾಟಕದ ಮಹಿಳಾ ಕಾಂಗ್ರೆಸ್ನಿಂದ ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ದೂರು ಸಲ್ಲಿಸಲಾಗಿದೆ. ಏನೇ ಹೇಳಿ, ಕರ್ನಾಟಕದಲ್ಲಿ ದರ್ಶನ್ ಫ್ಯಾನ್ಸ್ ಪುಂಡಾಟ ಮಿತಿ ಮೀರ್ತಿದೆ. ಇನ್ನಾದರೂ ದಾಸ ಮೌನ ಮುರಿದು ತಮ್ಮ ಅಭಿಮಾನಿಗಳ ಹುಚ್ಚಾಟಕ್ಕೆ ಬ್ರೇಕ್ ಹಾಕ್ತಾರಾ ಅನ್ನೋದೇ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸೋಷಿಯಲ್ ಮೀಡಿಯಾದಲ್ಲಿ ನಟಿ ರಮ್ಯಾ ವಿರುದ್ಧ ಬಾಯಿಗೆ ಬಂದ ಹಾಗೆ ಅಶ್ಲೀಲವಾಗಿ ಮೆಸೇಜ್ ಕಾಮೆಂಟ್ಗಳನ್ನ ಮಾಡಿದ್ದ ಹುಂಡರಿಗೆ ಇದೀಗ ಭಯ ಶುರುವಾಗಿದೆ. ನಟಿ ಹಾಗೆ ಮಾಜಿ ಸಂಸದೆ ರಮ್ಯಾ ನೀಡಿದ್ದ ದೂರು ಇದೀಗ ಸಿಸಿಬಿ ಹೆಗಲೇರಿದೆ. ಹೀಗಾಗಿ ದರ್ಶನ್ ಅಭಿಮಾನಿಗಳು ಅಂತ ಬೀಗ್ತಿದ್ದವರಿಗೆ ಭಯ ಶುರುವಾಗಿದೆ. ರಮ್ಯಾ ಸ್ಯಾಂಡಲ್ವುಡ್ನ ಮೋಹಕ ತಾರೆ. ಒಂದು ಕಾಲದಲ್ಲಿ ದರ್ಶನ್ ಜೊತೆ ಸಿನಿಮಾದಲ್ಲಿ ನಟಿಸಿ ಅಭಿಮಾನಿಗಳನ್ನ ರಂಜಿಸಿದ್ದ ನಟಿ. ದಾಸನ ಜೊತೆ ಹೆಜ್ಜೆ ಹಾಕಿ ಫ್ಯಾನ್ಸ್ನ ಕುಣಿದು ಕುಪ್ಪಳಿಸುವಂತೆ ಮಾಡಿದ್ದ ಹೀರೋಯಿನ್. ಆದರೆ ಇದೀಗ ರಮ್ಯಾ ಸಾರಥಿ ಅಭಿಮಾನಿಗಳ ವಿರುದ್ಧವೇ ಸಮರ ಸಾರಿದ್ದಾರೆ. ಕಾನೂನು ಹೋರಾಟಕ್ಕೆ ಇಳಿದಿದ್ದಾರೆ. ರಮ್ಯಾಗೆ ಡಿ ಫ್ಯಾನ್ಸ್ ಅಶ್ಲೀಲ ಸಂದೇಶ ಕೇಸ್. ಸಿಸಿಬಿಗೆ ಕೇಸ್ ವರ್ಗಾವಣೆ, ತನಿಖೆ ಚುರುಕು. ನಟಿ ರಮ್ಯಾಗೆ ದರ್ಶನ್ ಅಭಿಮಾನಿಗಳು ಬೆದರಿಕೆ ಹಾಕಿದ ಪ್ರಕರಣವನ್ನು ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಇದೀಗ ಈ ಪ್ರಕರಣ ಸಿಸಿಬಿಗೆ ವರ್ಗಾವಣೆಯಾಗಿದೆ. ನಟಿ ರಮ್ಯಾ ದೂರನ್ನ ಸಿಸಿಬಿಗೆ ವರ್ಗಾಯಿಸಲಾಗಿದ್ದು, ಓರ್ವ ಎಸಿಪಿ ನೇತೃತ್ವದಲ್ಲಿ ಪ್ರಕರಣವನ್ನು ಮಾನಿಟರ್ ಮಾಡಲಾಗುತ್ತೆ ಅಂತ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ತಿಳಿಸಿದ್ದಾರೆ.
ಕಂಪ್ಲೇಂಟ್ ಫಾರ್ವರ್ಡ್ ಮಾಡಿದ್ದೀವಿ ಮತ್ತು ಸೈಬರ್ ಪೊಲೀಸ್ ಸ್ಟೇಷನ್ ನಮ್ಮ CCPS ಅಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ನಿನ್ನೆ. ಅದರ ಬಗ್ಗೆ ನಮ್ಮ DCP ಲೆವೆಲ್ ಅಧಿಕಾರಿಯವರು ಸೂಪರ್ವೈಸ್ ಮಾಡಿ ಅದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ನಿನ್ನೆ ಸಾಯಂಕಾಲ ಕೇಸ್ ರಿಜಿಸ್ಟರ್ ಆಗಿದೆ. ಈಗ ಅಲ್ಲಿ ನಮ್ಮ CCB ಜಾಯಿಂಟ್ ಕಮಿಷನರ್ ಅವ್ರು ನೋಡ್ತಾರೆ. ಅದು ನಿನ್ನೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ, ಅದರ ಪ್ರಕಾರ ಕೆಲಸ ಆಗ್ತಾ ಇದೆ, ಸ್ಟಾರ್ಟ್ ಆಗಿದೆ ಅವರು. ತನಿಖೆ ಚುರುಕುಗೊಳಿಸಿರೋ ಪೊಲೀಸರು ಡೆವಿಲ್ ಅಭಿಮಾನಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ. ಅಶ್ಲೀಲ ಕಮೆಂಟ್ ಬಂದ ಬಹುತೇಕ ಅಕೌಂಟ್ಗಳು ಫೇಕ್ ಅನ್ನೋದು ತಿಳಿದು ಬಂದಿದೆ. ಯುವತಿಯರ ಫೋಟೋ ಬಳಸಿ ನಕಲಿ ಅಕೌಂಟ್ ಕ್ರಿಯೇಟ್ ಮಾಡಲಾಗಿದೆ. ಹೀಗಾಗಿ ಅಶ್ಲೀಲ ಸಂದೇಶ ಕಳಿಸಿದವರ IP ಅಡ್ರೆಸ್ ಪತ್ತೆ ಮಾಡಿ ಮುಂದಿನ ಕ್ರಮ ತೆಗೆದುಕೊಳ್ಳಲು ನಿರ್ಧರಿಸಿದ್ದಾರೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದೇವೆ. ಬಹಳ ಗಂಭೀರವಾಗಿ ಇದನ್ನ ಪರಿಗಣಿಸಬೇಕಾಗ್ತದೆ. ಇಂಥ ಘಟನೆಗಳು ಮುಂದೆ ಆಗಬಾರ್ದಲ್ವಾ? ಇವತ್ತು ರಮ್ಯಾ ಅವರಿಗಾಗಿರ್ಬೋದು ಅಥವಾ ಬೇರೆಯವರಿಗೆ ನಾಳೆ ಆಗಬಹುದು. ಅದು ಎಲ್ಲೋ ಒಂದು ಕಡೆ ಅದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಬೇಕು. ಅದಕ್ಕೆ ಕಮಿಷನರು ಕ್ರಮ ತಗೊಳ್ತಾರೆ. ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಸರ್? ನಾನೇನು ಕೊಟ್ಟಿಲ್ಲ, ಅವರು ಕಮಿಷನರ್ ಕೊಡ್ತಾರೆ. ಮಹಿಳಾ ಆಯೋಗದವರು ಕೂಡ ಪತ್ರ ಬರೆದಿದ್ದಾರೆ ಸರ್? ನಾನು ಅದನ್ನೆಲ್ಲ ಪರಿಗಣಿಸಿ ಪತ್ರ ಬರೆದಿರೋದಕ್ಕೆ ಉತ್ತರ ಕೊಡ್ತಾರೆ. ಕಮಿಷನರು ಕ್ರಮ ತಗೊಳ್ಳೋದಕ್ಕೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅವರಿಗೆ ಸೂಚನೆ ಕೊಡ್ತಾರೆ. ನಾನು ಕೂಡ ಅವರಿಗೆ ಸೂಚನೆ ಕೊಡ್ತೀನಿ, ಇಂಥದ್ದೆಲ್ಲ ನಡೀಬಾರದು ಹಾಗೆ ಅಂತ. ಮಾಜಿ ಸಂಸದೆ ಪರ ಅಖಾಡಕ್ಕಿಳಿತ ಮಹಿಳಾ ಕಾಂಗ್ರೆಸ್. ನಟಿ ರಮ್ಯಾಗೆ ದರ್ಶನ್ ಫ್ಯಾನ್ಸ್ ಅಶ್ಲೀಲ ಸಂದೇಶ ಕಳಿಸಿರೋ ಕೇಸ್ಗೆ ಮಹಿಳಾ ಕಾಂಗ್ರೆಸ್ ಎಂಟ್ರಿ ಆಗಿದೆ. ಕರ್ನಾಟಕದ ಮಹಿಳಾ ಕಾಂಗ್ರೆಸ್ನಿಂದ ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ದೂರು ಸಲ್ಲಿಸಲಾಗಿದೆ. ಏನೇ ಹೇಳಿ, ಕರ್ನಾಟಕದಲ್ಲಿ ದರ್ಶನ್ ಫ್ಯಾನ್ಸ್ ಪುಂಡಾಟ ಮಿತಿ ಮೀರ್ತಿದೆ. ಇನ್ನಾದರೂ ದಾಸ ಮೌನ ಮುರಿದು ತಮ್ಮ ಅಭಿಮಾನಿಗಳ ಹುಚ್ಚಾಟಕ್ಕೆ ಬ್ರೇಕ್ ಹಾಕ್ತಾರಾ ಅನ್ನೋದೇ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸೋಷಿಯಲ್ ಮೀಡಿಯಾದಲ್ಲಿ ನಟಿ ರಮ್ಯಾ ವಿರುದ್ಧ ಬಾಯಿಗೆ ಬಂದ ಹಾಗೆ ಅಶ್ಲೀಲವಾಗಿ ಮೆಸೇಜ್ ಕಾಮೆಂಟ್ಗಳನ್ನ ಮಾಡಿದ್ದ ಪುಂಡರಿಗೆ ಇದೀಗ ಭಯ ಶುರುವಾಗಿದೆ. ನಟಿ ಹಾಗೆ ಮಾಜಿ ಸಂಸದೆ ರಮ್ಯಾ ನೀಡಿದ್ದ ದೂರು ಇದೀಗ CCB ಹೆಗಲೇರಿದೆ. ಹೀಗಾಗಿ ದರ್ಶನ್ ಅಭಿಮಾನಿಗಳು ಅಂತ ಬೀಗ್ತಿದ್ದವರಿಗೆ ಭಯ ಶುರುವಾಗಿದೆ. ರಮ್ಯಾ ಸ್ಯಾಂಡಲ್ವುಡ್ನ ಮೋಹಕ ತಾರೆ. ಒಂದು ಕಾಲದಲ್ಲಿ ದರ್ಶನ್ ಜೊತೆ ಸಿನಿಮಾದಲ್ಲಿ ನಟಿಸಿ ಅಭಿಮಾನಿಗಳನ್ನ ರಂಜಿಸಿದ್ದ ನಟಿ. ದಾಸನ ಜೊತೆ ಹೆಜ್ಜೆ ಹಾಕಿ ಫ್ಯಾನ್ಸ್ನ ಕುಣಿದು ಕುಪ್ಪಳಿಸುವಂತೆ ಮಾಡಿದ್ದ ಹೀರೋಯಿನ್. ಆದರೆ ಇದೀಗ ರಮ್ಯಾ ಸಾರಥಿ ಅಭಿಮಾನಿಗಳ ವಿರುದ್ಧವೇ ಸಮರ ಸಾರಿದ್ದಾರೆ. ಕಾನೂನು ಹೋರಾಟಕ್ಕೆ ಇಳಿದಿದ್ದಾರೆ. ರಮ್ಯಾಗೆ ಡಿ ಫ್ಯಾನ್ಸ್ ಅಶ್ಲೀಲ ಸಂದೇಶ ಕೇಸ್. CCBಗೆ ಕೇಸ್ ವರ್ಗಾವಣೆ, ತನಿಖೆ ಚುರುಕು. ನಟಿ ರಮ್ಯಾಗೆ ದರ್ಶನ್ ಅಭಿಮಾನಿಗಳು ಬೆದರಿಕೆ ಹಾಕಿದ ಪ್ರಕರಣವನ್ನು ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಇದೀಗ ಈ ಪ್ರಕರಣ CCBಗೆ ವರ್ಗಾವಣೆಯಾಗಿದೆ. ನಟಿ ರಮ್ಯಾ ದೂರನ್ನ CCBಗೆ ವರ್ಗಾಯಿಸಲಾಗಿದ್ದು ಓರ್ವ ACP ನೇತೃತ್ವದಲ್ಲಿ ಪ್ರಕರಣವನ್ನು ಮಾನಿಟರ್ ಮಾಡಲಾಗುತ್ತೆ ಅಂತ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ತಿಳಿಸಿದ್ದಾರೆ. ಕಂಪ್ಲೇಂಟ್ ಫಾರ್ವರ್ಡ್ ಮಾಡಿದ್ದೀವಿ ಮತ್ತು ಸೈಬರ್ ಪೊಲೀಸ್ ಸ್ಟೇಷನ್ ನಮ್ಮ CCPS ಅಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ನಿನ್ನೆ. ಅದರ ಬಗ್ಗೆ ನಮ್ಮ DCP ಲೆವೆಲ್ ಅಧಿಕಾರಿಯವರು ಸೂಪರ್ವೈಸ್ ಮಾಡಿ ಅದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ನಿನ್ನೆ ಸಾಯಂಕಾಲ ಕೇಸ್ ರಿಜಿಸ್ಟರ್ ಆಗಿದೆ. ಈಗ ಅಲ್ಲಿ ನಮ್ಮ CCB ಜಾಯಿಂಟ್ ಕಮಿಷನರ್ ಅವ್ರು ನೋಡ್ತಾರೆ. ಅದು ನಿನ್ನೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ, ಅದರ ಪ್ರಕಾರ ಕೆಲಸ ಆಗ್ತಾ ಇದೆ, ಸ್ಟಾರ್ಟ್ ಆಗಿದೆ ಅವರು. ತನಿಖೆ ಚುರುಕುಗೊಳಿಸಿರೋ ಪೊಲೀಸರು ಡೆವಿಲ್ ಅಭಿಮಾನಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ. ಅಶ್ಲೀಲ ಕಮೆಂಟ್ ಬಂದ ಬಹುತೇಕ ಅಕೌಂಟ್ಗಳು ಫೇಕ್ ಅನ್ನೋದು ತಿಳಿದು ಬಂದಿದೆ. ಯುವತಿಯರ ಫೋಟೋ ಬಳಸಿ ನಕಲಿ ಅಕೌಂಟ್ ಕ್ರಿಯೇಟ್ ಮಾಡಲಾಗಿದೆ. ಹೀಗಾಗಿ ಅಶ್ಲೀಲ ಸಂದೇಶ ಕಳಿಸಿದವರ IP ಅಡ್ರೆಸ್ ಪತ್ತೆ ಮಾಡಿ ಮುಂದಿನ ಕ್ರಮ ತೆಗೆದುಕೊಳ್ಳಲು ನಿರ್ಧರಿಸಿದ್ದಾರೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದೇವೆ. ಬಹಳ ಗಂಭೀರವಾಗಿ ಇದನ್ನ ಪರಿಗಣಿಸಬೇಕಾಗ್ತದೆ. ಇಂಥ ಘಟನೆಗಳು ಮುಂದೆ ಆಗಬಾರ್ದಲ್ವಾ? ಇವತ್ತು ರಮ್ಯಾ ಅವರಿಗಾಗಿರ್ಬೋದು ಅಥವಾ ಬೇರೆಯವರಿಗೆ ನಾಳೆ ಆಗಬಹುದು. ಅದು ಎಲ್ಲೋ ಒಂದು ಕಡೆ ಅದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಬೇಕು. ಅದಕ್ಕೆ ಕಮಿಷನರು ಕ್ರಮ ತಗೊಳ್ತಾರೆ. ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಸರ್? ನಾನೇನು ಕೊಟ್ಟಿಲ್ಲ, ಅವರು ಕಮಿಷನರ್ ಕೊಡ್ತಾರೆ. ಮಹಿಳಾ ಆಯೋಗದವರು ಕೂಡ ಪತ್ರ ಬರೆದಿದ್ದಾರೆ ಸರ್? ನಾನು ಅದನ್ನೆಲ್ಲ ಪರಿಗಣಿಸಿ ಪತ್ರ ಬರೀತಾ ಬರೆದಿರೋದಕ್ಕೆ ಉತ್ತರ ಕೊಡ್ತಾರೆ.
ಕಮಿಷನರು ಕ್ರಮ ತಗೊಳ್ಳೋದಕ್ಕೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅವರಿಗೆ ಸೂಚನೆ ಕೊಡ್ತಾರೆ. ನಾನು ಕೂಡ ಅವರಿಗೆ ಸೂಚನೆ ಕೊಡ್ತೇನೆ, ಇಂಥದ್ದೆಲ್ಲ ನಡೀಬಾರದು ಹಾಗೆ ಅಂತ. ಮಾಜಿ ಸಂಸದೆ ಪರ ಅಖಾಡಕ್ಕಿಳಿತ ಮಹಿಳಾ ಕಾಂಗ್ರೆಸ್. ನಟಿ ರಮ್ಯಾಗೆ ದರ್ಶನ್ ಫ್ಯಾನ್ಸ್ ಅಶ್ಲೀಲ ಸಂದೇಶ ಕಳಿಸಿರೋ ಕೇಸ್ಗೆ ಮಹಿಳಾ ಕಾಂಗ್ರೆಸ್ ಎಂಟ್ರಿಯಾಗಿದೆ. ಕರ್ನಾಟಕದ ಮಹಿಳಾ ಕಾಂಗ್ರೆಸ್ನಿಂದ ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ದೂರು ಸಲ್ಲಿಸಲಾಗಿದೆ. ಏನೇ ಹೇಳಿ, ಕರ್ನಾಟಕದಲ್ಲಿ ದರ್ಶನ್ ಫ್ಯಾನ್ಸ್ ಪುಂಡಾಟ ಮಿತಿ ಮೀರ್ತಿದೆ. ಇನ್ನಾದರೂ ದಾಸ ಮೌನ ಮುರಿದು ತಮ್ಮ ಅಭಿಮಾನಿಗಳ ಹುಚ್ಚಾಟಕ್ಕೆ ಬ್ರೇಕ್ ಹಾಕ್ತಾರಾ ಅನ್ನೋದೇ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.